ನಮಃ ಶಿವಾಯ. ಓಂ 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 ನಮಃ ಶಿವಾಯ. ಅರೆ ಬೆಂಕಿ ಇಲ್ಲ, ಮಾಯ ಆಯಿತು. ಇದೇನ್ ಆಶ್ಚರ್ಯ? ಇದು ಅದ್ಭುತ. ಸುಮನ, ಪೂಜೆ ಚೆನ್ನಾಗ್ ಮಾಡು, ಆದ್ರೆ ಆರ್ತಿ ತಟ್ಟೆ ಮಾತ್ರ ಮುಂದಿನ ಸಲ ಸ್ವಲ್ಪ ಹುಷಾರಾಗಿ ಹಿಡ್ಕೋ. ಅದನ್ನೇ ನೋಡ್ತಾ ಇದ್ದೀರಾ? ನನ್ ಕಡೆ ಸ್ವಲ್ಪ ನೋಡಿ. ಇದ್ರಲ್ಲಿ ಬೇರೆ ಯಾರ ಫೋಟೋನೂ ಇಲ್ಲ. ನಾನು ಮೊಬೈಲ್ಗೆ ಹೇಳಿದ್ದು, ನೀವೇನೇನೋ ಅನ್ಕೋಬೇಡಿ. ನಿನಗೆ ಇರಿಟೇಟ್ ಆಗ್ತಾ ಇದ್ರೆ ಹೊರಗೆ ಹೋಗು, ನನಗೆ ತೊಂದರೆ ಕೊಡ್ಬೇಡ. ಆ ವಿಶಾಲಾಕ್ಷಿ ಇನ್ನೂ ಯಾವ ತರ ಮ್ಯಾಜಿಕ್ ಮಾಡ್ತಾಳೆ ಅಂತ ನೋಡು ಅಂತೀರಾ? ಏ ಪಾಪ ಅವಳೇನ ಮಾಡಲ್ಲ? ಆಗ್ಲೇ ಬೆಂಕಿ ಹತ್ತಿಸ್ಲಿಲ್ವಾ? ಆರ್ತಿ ತಟ್ಟೆನ ತಗೊಂಬಂದು ಬೀಳ್ಸಿದ್ದು ನೀನು, ಅವಳದಂತಿದೆಯಲ್ಲ. ಹಲೋ ಚಿಕ್ಕ ಯಜಮಾನ್ರೆ, ಒಂದ್ ಅಕ್ಕಿ ಕಾಳಷ್ಟು ಇರ್ಲಿಲ್ಲ ಆ ಕರ್ಪೂರ. ಅದ್ ಕೆಳಗ್ ಬಿದ್ದಿದ್ದಕ್ಕೆ ಅಷ್ಟ್ ಜೋರಾಗಿ ಹತ್ಕೊಳತ್ತಾ? ಹತ್ಕೊಂಡು ಉರಿತಲ್ಲ, ನಿನ್ ಮೈನಾರ ಹತ್ಕೋತಾ ಅಥವಾ ನಿನ್ ಮನೆಗೇನಾರ ಆಯ್ತಾ? ಅಂತ ಮ್ಯಾಜಿಕ್ಗಳು ನಡೆದಾಗ ಖುಷಿಯಾಗಿರೋದ್ ಬಿಟ್ಟು ಅಸೂಯೆ ಯಾಕೆ ಪಡ್ತೀಯ ನೀನು? ನಾನ್ ಇಷ್ಟೆಲ್ಲ ಮಾತಾಡ್ತಿದ್ರು ನಿಮ್ಗೆ ಅನುಮಾನ ಬರ್ಲಿಲ್ವಾ? ನಿನ್ ಮೇಲೆನಾ? ಅಬ್ಬಾ, ನನ್ ಮೇಲೆ ಅಲ್ಲ ರೀ, ವಿಶಾಲಾಕ್ಷಿ ಮೇಲೆ, ಆ ಗಾಯತ್ರಿ ಪುಟ್ಟಿ ಮೇಲೆ. ಯಾವ ರೀತಿಲಿ? ನಮ್ಮಲ್ಲೇ ಒಂದ್ ಮಾತು, ಹತ್ರ ಬನ್ನಿ ಹೇಳ್ತೀನಿ. ನೀನು ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೇದ ಕಣೆ ನನ್ಗೆ. ಅಲ್ಲೇ ಎದ್ದು ಹೇಳು. ಅವ್ರಿಬ್ರು ಮನುಷ್ಯರೇನಾ ಅಂತ. ಏನೋ? ಅದೇ ರೀ, ವಿಶಾಲಾಕ್ಷಿ ಮತ್ತೆ ಗಾಯತ್ರಿ ಮನುಷ್ಯರೇ ಆಗಿದ್ರೆ ಸುಟ್ಟು ಹೋಗ್ಬೇಕಾಗಿತ್ತು. ಹಾಗಾಗ್ದೇ ಇದ್ದಿದ್ದಕ್ಕೆ ಅವ್ರ ಮನುಷ್ಯರಲ್ಲ ಅಂತ ನಂಗೆ ಡೌಟು. ನಿಜಾನೇ? ನೋಡಿದ್ರ, ನಿಮ್ಗೂ ಕೂಡ ಹಾಗೆ ಅನಿಸ್ತು? ನನಗನ್ಸಿದ್ದು ನಿನ್ ಬಗ್ಗೆ ಕಣೆ. ಏನಂತ? ನೀನ್ ಮನುಷ್ಯಳಲ್ಲ, ಈ ಜನ್ಮದಲ್ಲಿ ಮನುಷ್ಯಳಾಗೋದೇ ಇಲ್ಲ ಅಂತ. ಅದೇನ್ರಿ ಹಾಗಂತೀರಾ? ಇಲ್ಲ ಅಂದ್ರೆ ಏನೇ, ವಿಶಾಲಾಕ್ಷಿ ಚಿಕ್ಕ ಹುಡುಗಿ ಆಗಿದ್ರು ಎಲ್ಲ ಗುಡಿ ದೇವಸ್ಥಾನಗಳನ್ನ ತಿರುಗಿ ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಂಡು ದೈವತ್ವನ ಸಂಪಾದಿಸ್ಕೊಂಡಿದ್ದಾಳೆ. ಗಾಳಿಲಿ ತೇಲೋದು, ನೀರ್ ಮೇಲೆ ನಡೆಯೋದು, ಈ ತರ ಮಹಾತ್ಮರು ಮಾಡೋ ಮಹಿಮೆಗಳನ್ನ ನೋಡದೆ ಇದ್ರು ಕೇಳಿರ್ತೀಯ ಅಲ್ವಾ ನೀನು? ಹಾ, ಕೇಳಿದೀನಿ. ಮತ್ತೆ ಅದು ನಿಜ ಅಂತ ಅಂದ್ಮೇಲೆ ವಿಶಾಲಾಕ್ಷಿ ಬೆಂಕಿನ ತನ್ನ ಶಕ್ತಿಯಿಂದ ಆರಿಸಿದ್ಲು ಅಂತ ಯಾಕೆ ಅನ್ಕೋಬಾರ್ದು? ಮಾಯೆ ಮಾಡ್ತಾಳೆ ಅಂತ ನಾವ್ ಹಾಗ ಅನ್ಕೊಳ್ಳೋಣ. ಗಾಯತ್ರಿ ಪುಟ್ಟಿ ವಿಷಯ ಏನು? ಮಗು ಕೂಡ ಎಂಜಾಯ್ ಮಾಡ್ತಿತ್ತು ಅಂತ ಅನ್ಸ್ತು ನನ್ಗೆ. ಮನುಷ್ಯಲೇನಾ ಅನ್ನೋ ಅನುಮಾನ ಇದೆ ನನ್ಗೆ. ಮನುಷ್ಯ ಅಲ್ಲ, ಮತ್ತೆ ಆತ್ಮ. ಆತ್ಮನ ಅಂದ್ರೆ ಗಾಯತ್ರಿ ಸತ್ತೋಗಿದ್ದಾಳ? ಸತ್ತೋಗಿದ್ದಾಳೆ. ಏನ್ರಿ ನೀವ್ ಹೇಳ್ತಿರೋದು? ಹೌದು ಸುಮನ, ಸತ್ತೋಗಿರೋ ಅವಳು ಆತ್ಮ ಆಗಿ ತಿರುಗ್ತಾ ಒಳ್ಳೇದ್ ಮಾಡ್ಬೇಕು ಅಂತ ಅವಳ ಮನೆಯವ್ರನ್ನ ಸೇರ್ಕೋಬೇಕು ಅಂತ ನೋಡ್ತಿದ್ದಾಳೆ. ಮತ್ತೆ ಈ ವಿಷಯ ಇವಾಗ ಹೇಳ್ತಿದ್ದೀರಲ್ಲ, ನಮ್ಮ ಅಕ್ಕ ಬಾವಂಗ್ ಗೊತ್ತಾ? ಅಯ್ಯೋ ತಲೆ ಕೆಟ್ಟವಳೆ. ನಮಕ ಬಾ, ಹಾಕು ಹಾಕು. ಈ ತರ ಪ್ರೋಕ್ಷಣೆ ಮಾಡ್ತಿದ್ರೆ ನಂಗೆ ಮಾಡಿಸ್ಕೊಳ್ಳೋದು ತುಂಬಾ ಇಷ್ಟ. ಹೋದ್ ಜನ್ಮದಲ್ಲಿ ನಾನು ಹೀಗೆ ಮಾಡ್ತಿದ್ದೇನೋ. ವಿಕ್ರಾಂತ್ಗೂ ಹಾಕು. ಡಮಕ, ಸ್ವಲ್ಪ ಸುಮ್ನಿರು. ನೀನ್ ಆತರ ನೀರ್ ಹಾಕ್ತಾ ಇದ್ರೆ ಫೈ ಮೇಲೆಲ್ಲ ಬಿದ್ದು ಹಾಳಾಗೋಗುತ್ತೆ. ನೋಡಿ ಹಾಕಿದ್ದು ವಿಕ್ರಾಂತ್, ಈ ನೀರು ಎಲ್ಲಾರ ಮೇಲೂ ಬೀಳ್ಬೇಕು. ಓ ಬಾ ವಿಕ್ರಾಂತ್, ಹಾಕು. ಧಮ್ಮಕ್ಕ ಆಶೀರ್ವಾದ ನಿಂಗೆ ಸಿಕ್ತಾಗೆ ವಿಕ್ರಾಂತ್. ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿರ್ಬೋದ ಏನೋ. ಕೂದ್ಲುದ್ರೋಗ್ಬೋದು, ಹುಷಾರು. ಯಾವತ್ತೋ ತಲೆ ಉಳಿಸಿದ್ಯಾ, ಇವಾಗ ಬಂದ್ ಇದನ್ನ ಯಾಕೆ ಹೇಳ್ತಿದ್ಯಾ? ಸುಮ್ನಿರು ಅಷ್ಟೇ. ನೋಡಿದ್ರ ಅತ್ತೆ ಹೇಗ್ ಹೇಳ್ತಾರೆ? ತಮಾಷೆಗೆ ಹೇಳ್ದ ಅನ್ಕೋ. ಅಯ್ಯೋ, ನಮ್ಮೆಲ್ಲ ಕತ್ತಿದ್ಯಾ ಅದನ್ನ?
ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ. ಯಾವ್ದಕ್ಕೋಸ್ಕರ ಡಮಕ? ಅಮ್ಮನ್ ಸುತ್ತ ಬೆಂಕಿ ಹತ್ಕೋತಲ್ಲ, ಅಗ್ನಿದೇವನ್ ಶಾಂತಿಗೋಸ್ಕರ ಮಂತ್ರಿಸಿರೋ ಈ ನೀರಿಂದ ಪ್ರೋಕ್ಷಣೆ ಮಾಡ್ಬೇಕು ಅಂತ ಅಮ್ಮ ಹೇಳಿದ್ದಾರೆ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ಸ್ನಾನ ಮಾಮ್ ತುಂಬಾ ಹೊಗಳ್ತಾ ಇದ್ದಾರೆ. ಇದನ್ ಕೇಳಿಸ್ಕೊಳಕ್ಕೆ ಇಲ್ಲಿಗ್ ಬರ್ಬೇಕಿತ್ತ? ಇವ್ರೆಲ್ರೂ ಹೋದ್ಮೇಲೆ ಕರಿ, ಬರ್ತೀನಿ. ಹಸ್ಬೆಂಡು ನಿಮ್ಮ ಅಮ್ಮ ಹಿಂದೆ ಹೋಗ್ಬೇಕಿತ್ತು. ಅತ್ತೆ ನಿಂತ್ಕೊಳ್ಳಿ, ಬೇಜಾರಾಗಿರ್ಬೋದು, ನಾನು ಕರ್ಕೊಂಡ್ ಬರ್ತೀನಿ. ಇವ್ರ ಫೀಲಿಂಗ್ಸ್